ಹಿಪ್ಪು ನೇರಳೆ ಸೊಪ್ಪಿಗೆ ವಿಷ ಸಿಂಪಡಿಸಿದ ದುಷ್ಕರ್ಮಿಗಳು. ಸಂಕಷ್ಟದಲ್ಲಿ ರೈತ. ಹೌದು ವೀಕ್ಷಕರೇ, ನಮ್ಮ ಸಮಾಜದ ಕೆಲವು ಜನರಿಗೆ ಎಷ್ಟು ಹೊಟ್ಟೆ ಉರಿ ಅಂತ ಇಲ್ಲಿ ನೋಡಿ. ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿ ಗ್ರಾಮದ ಜಗದೀಶ್ ಎನ್ನುವರ ರೇಷ್ಮೆ ಬೆಳೆಯಲು ಹಿಪ್ಪು ನೇರಳೆ ಸೊಪ್ಪು ಬೆಳೆದಿರುತ್ತಾರೆ. ಆದರೆ ಯಾರೋ ದುಷ್ಕರ್ಮಿಗಳು ಈ ಸೊಪ್ಪಿಗೆ ವಿಷ ಬೆರೆಸಿ ಪರಾರಿಯಾಗಿದ್ದಾರೆ. ಜಗದೀಶ್ ಅವರು ಅನುಮಾನದಿಂದ ಸ್ವಲ್ಪ ರೇಷ್ಮೆ ಹುಳುಗಳಿಗೆ ಈ ಸೊಪ್ಪನ್ನು ಮೇವಾಗಿ ಹಾಕಿದಾಗ ಆ ರೇಷ್ಮೆ ಹುಳುಗಳು ಸಾವನ್ನಪ್ಪುತ್ತವೆ ಹಾಗೂ ತಮ್ಮ ಹಸು ಕೂಡ ಸೊಪ್ಪು ತಿಂದು ವಾಂತಿ ಮಾಡಿಕೊಳ್ಳುತ್ತದೆ. ಇದನ್ನು ಗಮನಿಸಿದ ಜಗದೀಶ್ ಅವರು ತಕ್ಷಣವೇ ರೇಷ್ಮೆ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿ ತಿಳಿಸಿದಾಗ ಸ್ಥಳಕ್ಕೆ ಭೇಟಿ ನೀಡಿದ ರೇಷ್ಮೆ ಇಲಾಖೆ ಅಧಿಕಾರಿಗಳು ಪರಿಶೀಲಿಸಿ ವಿಷ ಸಿಂಪಡಿಸಿರುವುದು ಸತ್ಯ ಎಂದು ತಿಳಿಸಿ ದುಷ್ಕರ್ಮಿಗಳ ವಿರುದ್ಧ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಒಂದು ಇಡೀ ಎತ್ಕೊಂಡ್ಬಂದು ಕ್ರೇಟಲ್ಲಿ ಹಾಕ್ಬಿಟ್ಟು ಸೊಪ್ಪು ಹಾಕಿದ್ವಿ. ಜಾಸ್ತಿ ಡೌಟ್ ಬಂದಿದ್ದು ಆಮೇಲೆ ಮೇಲೆ ಬಿಟ್ಬಿಟ್ಟು ಬೇರೆ ಕಡೆ ಒಳ್ಳೆ ಕೆಲಸ ಮಾಡಿದ್ದೀವಿ ಸರ್. ನೋಡಿ, ಯಾವತ್ತೂ ಅಷ್ಟೇ ಆ ಕಾಳಜಿ ಬೇಕು, ಆ ಪೇಷನ್ಸ್ ಬೇಕು, ಸೊಪ್ಪು ಆರೋಗ್ಯ ಇದೆ. ನಾನು ನೋಡಿ ಯಾವ ಹಂಗೆ ಐತೆ ಇಲ್ಲ ಎಲ್ಲಾನು ಹಾಕಿದ್ದು ಹುಳ ಒಂದು ಎತ್ಕೊಂಡ್ಬಂದು ಹಾಕಿರೋದು ಇದು. ಹೌದು ಸರ್, ಇದ್ರಲ್ಲಿ ಕ್ರೇಟಲ್ಲಿ ಹಾಕ್ಬಿಟ್ಟು ಹಾಕಿರೋದು ಅದೇ ಸೊಪ್ಪು ಅಂತಲ್ಲ. ಮುಂದೆ ಬೆಳೆ ಹೊಡ್ಕೊಂಡಿದ್ರೆ ಭಾವಿಸುತ್ತೆ ಅದು ಬಿಟ್ಬಿಟ್ಟು ಕುಯ್ತಾ ಇದ್ದೀವಿ. ನಮ್ಮ ಕುಯ್ತಾನೆ ಅದೇ ನಾನು ಅನುಮಾನ ತಂದಲ್ಲ ಅಕ್ಕಪಕ್ಕ ನಾವು ಮಾಡಬಾರ್ದು. ಅವರು ಮಾಡಿದ್ರೆ ಅವರೇ ತಿನ್ಕೊಳ್ಳಿ, ಮೋಸ ಮಾಡಿದ್ರೆ ಅವರೇ ತಿನ್ಕೊಳ್ಳಿ. ಇಲ್ಲಿ ಸಿಂಪಡಣೆ ಮಾಡ್ಕೊಂಡು ಅದ್ರ ಮೇಲೆ ಸಿಂಪಡಣೆ ಮಾಡಿದ್ರೆ ಇಷ್ಟು ಬೇಗ ಇದು ಈ ತರ ಆಗಲ್ಲ. ಕ್ಯಾಪ್ ಬಿಚ್ಚವ್ರೆ, ಕ್ಯಾಪ್ ಬಿಟ್ಟು ಚೆಲ್ಬಿಟ್ಟು ಬಂದಿರೋದು. ಇವ್ರು ಕೊಯ್ಯೋ ಜಾಗದಲ್ಲಿ ಯಾವಾಗ ಚೆಲ್ಲಿರ್ತಾರ ಈ ತರ ಸೊಪ್ಪು ಹಂಗೆ ಬಿಟ್ಬಿಟ್ಟಿದ್ದೇವೆ. ಸ್ಮೆಲ್ ನೋಡಿ. ರೂಪ ಅಂತ ವರದನಾಯಕನಲ್ಲಿ, ನಮ್ಮ ಯಜಮಾನ್ರ ಹೆಸರು ಜಗದೀಶ್ ಅಂತ. ನಾವು ಮದುವೆ ಆಗಿ 16 ವರ್ಷ ಆಯಿತು. 16 ವರ್ಷದಿಂದ ರೇಷ್ಮೆ ಹುಳು ಮೇಯಿಸ್ತೀವಿ. ಮುಂಚೆ ಎಲ್ಲ 100 ಮೊಟ್ಟೆ ಮೇಯಿಸ್ತಿದ್ವಿ, ಇವಾಗ 60 ಮೊಟ್ಟೆ ಮೇಯಿಸ್ತೀವಿ. ಇದಕ್ಕೆ ಮುಂಚೆ ಒಂದು 6 ತಿಂಗಳೊಳಗೂ ಇದೇ ಥರನೇ ಆಗಿತ್ತು. ಮಾಮೂಲಿ ಯಾವಾಗಲೂ ಎದ್ದಂಗೆ ಎದ್ದು ಬೆಳಗ್ಗೆ ಸೊಪ್ಪು ಹಾಕಿ ಸೊಪ್ಪಿಗೆ ಹೋದಾಗ ಇಲ್ಲಿ ತೋಟದಲ್ಲಿ ಸ್ಮೆಲ್ ಬಂತು. ಏನೋ ಸ್ಮೆಲ್ಲು, ಯಾರೋ ಮದ್ದು ಹೊಡಿತಿದ್ದಾರೆ ಅಂತ ನೋಡಿದ್ರೆ ಯಾರು ಸುತ್ತಮುತ್ತಲು ಯಾರು ಹೊಡಿತಿರ್ಲಿಲ್ಲ. ನಮ್ಮ ತೋಟದಲ್ಲೇ ಮದ್ದು ಹಾಕಿದ್ರು. ಸುಮಾರು ಸೊಪ್ಪೆಲ್ಲ ಕೊಯ್ದ ಮೇಲೆ ಟೆಸ್ಟಿಂಗ್ ಅಂತ ಎತ್ಕೊಂಡು ನೋಡಿದಾಗ ಅದರಲ್ಲಿ ಮದ್ದಿತ್ತು. ಅದನ್ನು ತಗೊಂಬಂದು ಮನೇಲಿ ಸ್ವಲ್ಪ ಹುಳುಕ್ಕೆ ಹಾಕಿ ನೋಡಿದಾಗ ಹುಳು ಎಲ್ಲ ಸತ್ತೋಗ್ಬಿಡ್ತು. ಇದೇ ಥರನೇ ಆಗ್ತಿತ್ತು. ಇದಕ್ಕೆ ಮುಂಚೆನೂ ಇದೇ ಥರ ಆಗ್ತಿತ್ತು. ಯಾವ ಥರ ಹುಳು ಮೇಯಿಸ್ಬೇಕು, ಯಾವ ಥರ ಜೀವನ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿ ಗ್ರಾಮದ ಜಗದೀಶ್ ಅವರ ತೋಟಕ್ಕೆ ಭೇಟಿ ನೀಡಿದ್ದೀವಿ. ಅವ್ರ ತೋಟದಲ್ಲಿ ಮೇಲ್ನೋಟಕ್ಕೆ ಯಾವ ವಿಷ ಹಾಕಿರೋದು ಕಂಡು ಬರ್ತಾ ಇದೆ. ಆದರೆ ಹೆಂಗೋ ನಮ್ಮ ಜಗದೀಶ್ ಅವರು ಮುನ್ನೆಚ್ಚರಿಕೆ ಕ್ರಮವಾಗಿ ತೋಟದಲ್ಲಿ ಮೊದಲೇ ಓಡಾಡಿ ನೋಡ್ಕೊಂಡಿದ್ದಾವೆ. ಅದು ಅನುಮಾನ ಬಂದಲ್ಲಿ ಅದನ್ನು ಮತ್ತೆ ಸೊಪ್ಪನ್ನು ಟೆಸ್ಟ್ಗೆ ಹಾಕ್ಕೊಂಡಿದ್ದಾವೆ. ಹುಳುಗೆ ಒಂದು ಇಡೀ ತೆತ್ಕೊಂಡು ಟೆಸ್ಟ್ಗೆ ಹಾಕ್ಕೊಂಡಿದ್ದಾವೆ. ಹುಳುಗಳು ಸಂಪೂರ್ಣ ಸತ್ತಿದ್ದಾವೆ. ಟೆಸ್ಟ್ಗೆ ಹಾಕಿ ಹುಳುಗಳು ಅದನ್ನು ನೋಡಿ ಆ ಸೊಪ್ಪನ್ನು ತಡ್ಕೊಂಡಿದ್ದಾವೆ. ದಯವಿಟ್ಟು ಎಲ್ಲ ರೇಷ್ಮೆ ಬೆಳೆಗಾರರು ಅಷ್ಟೇ ಯಾವುದೇ ಕಾರಣಕ್ಕೂ ಸೊಪ್ಪು ಸುತ್ತಮುತ್ತ ಹೂವು ಮತ್ತು ತರಕಾರಿ ಬೆಳೆ ಇದ್ದಾಗ ಮತ್ತು ಹಿಂಗೆ ಈ ರೀತಿ ಇದ್ದಾಗ ರೆಡಿ ಹುಳು ಇದ್ದಾಗ ದಯವಿಟ್ಟು ತೋಟದಲ್ಲಿ ಸ್ವಲ್ಪ ಓಡಾಡಿ ನೋಡಿಬಿಟ್ಟು ಸೊಪ್ಪು ಕಟಾವು ಮಾಡಿ. ಸುಮ್ಮನೆ ಕಟಾವು ಮಾಡಿ ತೊಂದರೆ ಮಾಡ್ಕೊಳ್ಳೋದು ಬೇಡ. ಇತ್ತೀಚಿನ ದಿನಗಳಲ್ಲಿ ಇಂಥ ಸಮಸ್ಯೆಗಳು ಸ್ವಲ್ಪ ಅಲ್ಲೊಂದು ಕಂಡು ಬರ್ತಾ ಇದೆ. ಹಾಗಾಗಿ ದಯವಿಟ್ಟು ಸೊಪ್ಪು ಕಟಾವು ಮಾಡುವಾಗ ಸ್ವಲ್ಪ ತೋಟ ನಮ್ಮ ಜಗದೀಶ್ ಎಲ್ಲ ತೋಟಗಳಲ್ಲಿ ನೋಡಿಕೊಂಡು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಸೊಪ್ಪು ಕಟಾವು ಮಾಡಿಕೊಂಡು ಹುಳುಗೆ ಬಳಸಿ ಅಂತ ಹೇಳಿ ವಿನಂತಿ ಮಾಡ್ತೀನಿ ನಾನು. ಸರ್, ಈ ಥರ ಪ್ರಕರಣಗಳು ತಮ್ಮ ಗಮನಕ್ಕೆ ಎಷ್ಟು ಬಂದಿದ್ದಾವೆ? ಈ ಥರ ಪ್ರಕರಣಗಳು ಇದುವರೆಗೆ ನನ್ನ ಇಲಾಖೆಯಲ್ಲಿ 16 ವರ್ಷ ಅನುಭವ. 16 ವರ್ಷದಲ್ಲಿ ಇದು 3ನೇ ಪ್ರಕರಣ ನೋಡ್ತಿದ್ದೀನಿ ನಾನು. ಇಂಥ ಪ್ರಕರಣ ತುಂಬ ವಿರಳ. ಯಾವ ಇಂಥ ಕೆಲಸ ಮಾಡೋಕ್ಕೆ ಹೋಗಲ್ಲ. ಆದರೆ ನಾನು ಈ ತೋಟದಲ್ಲಿ ನೋಡಿದರೆ, ಜಗದೀಶ್ ಅವ್ರ ತೋಟದಲ್ಲಿ ನೋಡಿದರೆ ಮೇಲ್ನೋಟಕ್ಕೆ ವಿಷ ಹಾಕಿರೋದು ಕಂಡು ಬರ್ತದೆ. ಸ್ಮೆಲ್ ಬರ್ತಾ ಇದೆ, ಸೊಪ್ಪಲ್ಲಿ ವಾಸನೆ ಬರ್ತದೆ. ಅಂದರೆ ವಿಷದ ವಿಷ ಅಂತ ನಾವು ಅನುಮಾನ ಪಡ್ತಾ ಇದ್ದೀವಿ ಇಲ್ಲಿ. ಅದು ಜಗದೀಶ್ ಕೂಡ ತೋಟಕ್ಕೆ ಹಾಕ್ಕೊಂಡಿರೋದ್ರಿಂದ, ಸೊಪ್ಪು ಟೆಸ್ಟ್ಗೆ ಹಾಕಿರೋದ್ರಿಂದ ವಿಷ ಸತ್ತಿರೋದ್ರಿಂದ, ಹುಳು ಸತ್ತಿರೋದ್ರಿಂದ ವಿಷ ಇದು ಅಂತ ಗಮನಕ್ಕೆ ಬರ್ತಾ ಇದೆ. ಅದು ವಿಷಕಾರಿ ಸೊಪ್ಪು ತಿಂದು ಸತ್ತಿರೋದು ಕಂಡು ಬರ್ತಾ ಇದೆ. ಹಸಿರು ವಾಂತಿ ಮಾಡ್ಕೊಂಡಿದೆ, ಹುಳು ಮೆತ್ತಗಾಗಿದೆ. ಅದನ್ನು ನೋಡಿದರೆ ವಿಷಕಾರಿ ಸೊಪ್ಪು ತಿಂದಿದೆ ಅನ್ನೋದು ಕ್ಲೀನಾಗಿ ಕಂಡು ಬರ್ತಾ ಇದೆ. ಈ ರೀತಿ ಒಂದು ತೋಟ ನಾಶ ಮಾಡಿ ನಷ್ಟ ಉಂಟು ಮಾಡೋದಕ್ಕೆ ಹೋಗುವಂಥ ಕಿಡಿಗೇಡಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ?
ನೋಡಿ, ಇದು ಸೂಕ್ಷ್ಮವಾದ ಬೆಳೆ, ಎಲ್ಲರಿಗೂ ಬೇಕಾಗಿರುವಂಥ ಬೆಳೆ. ಎಲ್ಲರಿಗೂ ಕುಂತಿರೋದು ಗಾಜಿನ ಮನೆಗೆ ಕಲ್ಲು ಹೊಡೆದ್ರೆ ಎಲ್ಲರಿಗೂ ಹಾನಿ ಆಗುತ್ತೆ. ಇವತ್ತು ನಿಮ್ಮ ಬೆಳೆಗಾದ್ರೆ ನಾಳೆ ನನ್ನ ಬೆಳೆಗಾಗುತ್ತೆ. ದಯವಿಟ್ಟು ಇಂಥ ಸಣ್ಣ ಕೆಲಸ ಯಾವುದೇ ಕಾರಣಕ್ಕೆ ಯಾರು ಮಾಡಬೇಡಿ ಅಂತ ಮನವಿ ಮಾಡ್ತೀನಿ. ಏನೇ ಆದರೂ ನಿಮ್ಮ ವೈಯಕ್ತಿಕ ಕಾರಣಗಳಿದ್ದರೆ ಮುಖಾಮುಖಿ ಮಾತಾಡ್ಕೊಳ್ಳಿ, ಬಗೆಹರಿಸ್ಕೊಳ್ಳಿ. ಆದರೆ ರೇಷ್ಮೆ ಹುಳುಗೆ ತೊಂದರೆ ಮಾಡೋದಾಗಲಿ, ಸೊಪ್ಪಿಗೆ ತೊಂದರೆ ಮಾಡೋದಾಗಲಿ ದಯವಿಟ್ಟು ಯಾರು ಮಾಡಬೇಡಿ ಅಂತ ಮನವಿ ಮಾಡ್ತೀನಿ. ಗ್ರಾಮದಲ್ಲಿ ಇದೇ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ಯಾಕೆಂದರೆ ಕಂಬಳಿ ಸೊಪ್ಪು ಬೆಳಿಬೇಕಾದ್ರೆ ಬಹಳ ಕಷ್ಟ ಐತೆ, ನೀರುಗಳಿಲ್ಲ, ಅದರಲ್ಲಿ ರೋಗಗಳು ಸ್ಟಾರ್ಟ್ ಆಗಿದೆ. ಅದರಲ್ಲಿ ನಮ್ಮ ರೈತ ಜಗದೀಶ್ ಅನ್ನೋನು ಅವ್ರ ತೋಟದಲ್ಲಿ ಬಂದು ನೋಡಿದ್ವಿ. ಈಗ ಬೆಳಗಿನ ಜಾವ ಹಾಕ್ಬಿಟ್ಟು ಹೋಗಿದ್ದಾರೆ. ಬೆಳಗಿನ ಜಾವ ಮದ್ದು ಬಾಟ್ಲಲ್ಲಿ ಚೆಲ್ಕೊಂಡು ಹೋಗಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ ನಮಗೆ. ಇಲ್ಲಾಂದರೆ ಸೊಪ್ಪು ವಿಪರೀತ ಸ್ಮೆಲ್ ಐತೆ. ಹಂಗಾಗಿ ಅವರು ಆ ಸ್ಮೆಲ್ನ ತಳ್ಕೊಂಡು ಸೊಪ್ಪು ಕಟಾವು ಮಾಡಿರೋದು ಇಲ್ಲೇ ಬಿಟ್ಬಿಟ್ಟು ಊರೊಳಗಡೆ ಹೋಗಿ ಸ್ವಲ್ಪ ಶಾಂಪಲ್ ಹಾಕಿದ್ದಾರೆ. ಹುಳುಗಳು ಕೂಡ ಸತ್ತೋಗಿದ್ದಾವೆ. ಹುಳ ಎಲ್ಲ ಅಲ್ಲೇ ಸತ್ತೋಗ್ಬಿಟ್ಟಿದ್ದಾವೆ. ನಾವು ನೋಡಿದ್ವಿ ಅದನ್ನು. ಆಮೇಲೆ ತೋಟದಲ್ಲಿ ಬಂದು ನೋಡಿದ್ರು ಅದೇ ಥರನೇ ಇದೆ. ಈ ಥರ ಮಾಡಬಾರ್ದು. ಯಾಕೆ ಅಂದರೆ ಎಲ್ಲ ರೈತರು ಇದನ್ನು ಬೆಳೆದು ದೊಡ್ಡವರಾಗಿರ್ತಕ್ಕಂಥದ್ದು ಇದು ಎಲ್ರಿಗೂ ಗೊತ್ತಿರೋದೆ. ಯಾಕೆಂದರೆ ಕಂಬಳಿ ಸೊಪ್ಪು ಬೆಳಿಬೇಕಾದ್ರೆ ಬಹಳ ಕಷ್ಟ ಐತೆ. ಇದೊಂದೇ ಅಲ್ಲ, ಇದರಲ್ಲಿ ಇದೊಂದು ಬಾಧೆ ಆದರೆ ರೈತರಿಗೆ ಕೇಬಲ್ಗಳು ಕಳ್ತನ ಮಾಡ್ತಾರೆ. ಆ ಶೆಡ್ಗಳ ಹತ್ರ ಕೇಬಲ್ಗಳು ಒಂದು 4-5 ಅಡಿನೋ 10 ಅಡಿನೋ ಕೇಬಲ್ಗಳು ಹಾಕ್ಕೊಂಡಿರ್ತೀವಿ. ಆ ಕೇಬಲ್ಗಳು ಪಾಪ ರೈತರು ಮೊನ್ನೆ ಎಲ್ಲನೂ ನಮ್ಮೂರಲ್ಲೇ ಕಳುವಾಗಿದ್ದಾವೆ. ಅದು ಒಂದು ಮೋಟ್ರುಗಳು ಇದರಲ್ಲಿ ಮಾಡಿರ್ತಾರೆ. ಆಮೇಲೆ ನೋಡಿ, ಪ್ರಾಣಿಗಳು ಈ ಕಪ್ಪೆಗಳು ಅದರಲ್ಲಿ ಇರ್ತವೆ ಇಂಪನರಳೆಯಲ್ಲಿ. ಆ ಕಪ್ಪೆಗಳು ಕೂಡ ಸತ್ತೋಗಿದ್ದಾವೆ ಆ ಸ್ಮೆಲ್ಗೆ. ಅದು ತುಂಬ ದುಃಖ ಆಗುತ್ತೆ. ಯಾಕೆಂದರೆ ಇವತ್ತು ಜಗದೀಶ್ ಅವ್ರಿಗಾಗಿರುವಂಥ ಅನ್ಯಾಯ ಯಾರಿಗೂ ಆಗೋದು ಬೇಡ. ಇದ್ರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಗೊಂಡು ಇದನ್ನು ಮುಂದೆ ಈ ಥರ ಆಗದಂಗೆ ನಮಗೆ ಅನುಕೂಲ ಮಾಡಿಕೊಟ್ರೆ ಬಹಳ ಒಳ್ಳೆಯದು. ಜಗದೀಶ್ ಅಂತ ನಾವು ರೈತ. ಬೆಳಗ್ಗೆ ಸೊಪ್ಪು ಹೋಗಕ್ಕೆ ಬರಬೇಕಾದ್ರೆ ಸೊಪ್ಪು ಡೈಲಿ ಬಂದು ಟೆಸ್ಟಿಂಗ್ ತೊಗೊಂಡು ಹಾಕ್ತಾಯಿದ್ದೆ. ಇವತ್ತಿನ ದಿವಸ ಏನು ಪ್ರಾಬ್ಲಮ್ ಇಲ್ಲ ಅಂತ ಕೊಯ್ಬೇಕಾದ್ರೆ ಸಿಕ್ಕಾಪಟ್ಟೆ ಸ್ಮೆಲ್ ಬಂದು, ಆಮೇಲೆ ಯಾರೋ ಔಷಧಿ ಒಂದು ಇದು ಬಿಸಾಕೋಗಿದ್ದು ಸಿಕ್ತು. ನೋಡಿದ್ರೆ ಸುತ್ತಮುತ್ತಲೆಲ್ಲನೂ ಔಷಧಿ ಬಿದ್ದಿತ್ತು, ಜಾಸ್ತಿ ಓವರಾಗೆ ಸ್ಮೆಲ್ ಹೊಡ್ತಾಯಿತ್ತು. ಆ ಕಾರಣ ಸೊಪ್ಪನ್ನ ಬಿಟ್ಬಿಟ್ಟು ಬೇರೆ ಕಡೆ ಹೋಗಿ ಸೊಪ್ಪು ಹೊಯ್ಕೊಂಬಂದು ಮಡಗಿದ್ವಿ. ಈಗ ಈ ಥರ ತೊಂದರೆಗಳು ಮಾಡ್ತಾವ್ರೆ ಪಕ್ಕದಲ್ಲಿ. ಮೊಟ್ಟೆ 60 ಮೊಟ್ಟೆ ಇಟ್ಟಿದ್ದೀನಿ. ಹುಳ ಹಣ್ಣಾಗೋ ಸ್ಟೇಜು. ದುಷ್ಕರ್ಮಿಗಳು ಯಾಕೆ ಬೇಕಾದಾಗಿ ಮಾಡ್ಬೇಕಂತ ಮಾಡಿದ್ದಾರೆ. ಅದು ಪ್ರತಿಫಲ ಅವರೇ ಅನುಭವಿಸಲಿ. ಮತ್ತೆ ಯಾರಾದರೂ ಕ್ರಮ ತೊಗೊಳ್ಳಿ. ಇನ್ನು ಬೇಕಾದಷ್ಟು ಜನ ರೈತರಿದ್ದಾರೆ, ತೊಂದರೆ ಮಾಡೋಂಥವ್ರು ಹಲವಾರು ಜನ ಇದ್ದಾರೆ. ಅದನ್ನು ಭಗವಂತ ನೋಡ್ಕೊಬೇಕು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗಾದ ಮೋಸ ಯಾರಿಗೂ ಆಗೋದು ಬೇಡ ಅಂತ ನನ್ನ ಮನವಿ. ಒಂದು 6 ತಿಂಗಳು ಮುಂಚೆ ಒಂದು ಸರ್ತಿ ಬೆಳೆಗೆ ಬಿದ್ದು ಹಣ್ಣಾಗೋ ಸ್ಟೇಜಲ್ಲಿ ಕಂಪ್ಲೀಟ್ ಹುಳ ಎಲ್ಲ ಸತ್ತೋಯ್ತು, ಅಧ್ವಾನ ಆಗಿತ್ತು ಹೋಯ್ತು. ಅದೇ ರೀತಿಯಲ್ಲಿ ಈಗ ಹೋಗೋನು ನಾನು ಪಕ್ಕದಲ್ಲಿ ಯಾವುದೋ ಔಷಧಿ ಬಿದ್ದಿದೆ ಅಂದ್ಕೊಂಡು ಇದು ಮಾಡ್ಕೊಂಡೆ. ಬೇಕು ಅಂತಲೇ ತಂದು ಹಾಕ್ಬಿಟ್ಟು ನಾಶನ ಮಾಡಿ ಹೋಗಿದ್ದಾರೆ. ಈ ತೊಂದರೆಗಳು ಎಲ್ಲರಿಗೂ ಆಗ್ತಾಯಿದೆ, ನಮಗೂ ಆಗದೆ ನಾಳೆ ಬೆಳಗ್ಗೆ ಯಾರಿಗೂ ಆಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರ ಮೇಲೆ ಅದ್ರ ಅನುಮಾನ ಆ ಥರದ್ದೇನೇ ಇದೆಯಾ? ಯಾರ ಮೇಲೆ ಅನುಮಾನ ಬಿಡೋಂಥ ಇದು ಯಾರು ನಾನು ಇದು ಮಾಡ್ಕೊಂಡಿಲ್ಲ. ಯಾರ ಮೇಲೆ ಗಲಾಟೆ ಹೋಗಲ್ಲ. ನಾನಾಯಿತು, ನಮ್ಮ ಬದುಕಾಯಿತು, ನನ್ನ ಸಂಪಾದನೆ ಆಯ್ತು, ಇಷ್ಟು ಮನೇಲಿ ಇರ್ತೀನಿ, ನಾನು ಎಲ್ಲಿ ಹೋಗಲ್ಲ. ಆದರೂ ಜನ ಮಾಡಿರೋ ತೊಂದರೆ ನನಗೆ ಒಂಥರ ಇದಾಯ್ತು ಅನಿಸ್ತಾ ಇದೆ, ಬೇಸರ ಅನಿಸ್ತಾ ಇದೆ. ಈ ಕಾರಣಗಳು ನಾನು ಏನು ಮಾಡಲಿ ಹೇಳ್ರಿ. ಅನ್ಯಾಯ ಅಂತೂ ಆಗಿದೆ. ಭಗವಂತ ನೋಡ್ಕೊಬೇಕು ಮೋಸ ಮಾಡೋವಂಥವ್ರನ್ನ. ಬೆಳಗ್ಗೆ ನಾವು ಸೊಪ್ಪು ಹಾಕ್ಬಿಟ್ಟು ಬಂದು ಸೊಪ್ಪು ಇದ್ಬೇಕಾದ್ರೆ ಹುಳ ತೊಗೊಂಡೋಗಿ ಸೊಪ್ಪು ಮನೇಲಿ ಹಾಕಿದ್ವು ಟೆಸ್ಟಿಂಗ್ಗೆ. ನಮ್ಮವರು ಮುಂಚೆ 6 ತಿಂಗಳು ಮುಂಚೆ ಆಗಿತ್ತಲ್ಲ ತೊಂದರೆ, ಆ ಥರ ಆಯಿತು ಅಂತಬಿಟ್ಟು ಟೆಸ್ಟಿಂಗ್ ಆಗಿದ್ದು ಹುಳು ಸೊತ್ತೋಯ್ತು ಹತ್ಕೊಂಬಿಟ್ರು. ಈ ಥರ ತೊಂದರೆ ನಮ್ಮ ಹೆಂಗಸರು ಹತ್ಕೊಂಬಿಟ್ರು. ಈ ಥರ ತೊಂದರೆಗಳು ಆಗ್ತವೆ. ಬೇರೆಯವ್ರು ಮಾಡೋಂಥ ತೊಂದರೆಗಳ್ಗೆ ನಾವು ಅನುಭವಿಸ್ಬೇಕು. ಈ ಥರ ಇದೆ ಸರ್. ಇತ್ತೀಚೆಗೆ ಒಂದು ವರ್ಷ ಮುಂಚೆ ಬೋರ್ವೆಲಲ್ಲಿ ಮೋಟ್ರ್ ಎತ್ತಿರ್ತಿದ್ದೆ. ಮೋಟ್ರ್ ಎತ್ತಿಬಿಟ್ಟು ಕೇಬಲ್ ತಗೊಂಡು ರೂಮಲ್ಲಿ ಹಾಕಿದ್ದೆ. ರೂಮಲ್ಲಿ ಹಾಕಿರ್ಬೇಕಾದ್ರೆ ಯಾರೋ ಕಳ್ಳರು ಬಂದು ಎತ್ಕೊಂಡು ಹೊರಟೋದ್ರು. ಈ ಥರ ತೊಂದರೆಗಳು ಸುಮಾರು ಅನುಭವ ಆಗಿದೆ. ಒಂದು ಹೊಸ ಬಿಟ್ಟಿದ್ದೆ, ಅದು ಎತ್ಕೊಂಡೋದ್ರು. ಒಂದೊಂದು ಥರನಲ್ಲ, ಸುಮಾರು ಥರ ಕಳ್ತ